ಕಿಡ್ನಾಪ್ ಕೇಸಲ್ಲಿ ಎಚ್.ಡಿ. ರೇವಣ್ಣ ಬಂಧನ ವಿಚಾರ ಪ್ರಜ್ವಲ್ ಬಲಗೆ ಬೀಸಿ ಏನು ಕೂತಿರುವಂಥ SIT ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಿಡ್ನಾಪ್ ಕೇಸಲ್ಲಿ ಎಚ್.ಡಿ. ರೇವಣ್ಣ ಬಂಧನ ವಿಚಾರ ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿ ಕಾದುಕೊಳ್ತಿರುವಂಥ SIT ತಂಡ ಮೇ 12ಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರಾ ಅನ್ನುವಂಥ ಏನು ಪ್ರಶ್ನೆಗಳಿದ್ದಾವೆ. ಮೇ 12ಕ್ಕೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡಿದ್ದಾರೆ. ಮ್ಯೂನಿಚ್ನಿಂದ ಪ್ರಜ್ವಲ್ಗೆ ಟಿಕೆಟನ್ನು ಬುಕ್ ಮಾಡಲಾಗಿದೆ. ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಈಗಾಗಲೇ SIT ಮಾಡಿಕೊಂಡಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ರಾಜ್ಯಕ್ಕೆ ಪ್ರಜ್ವಲ್ ರೇವಣ್ಣ ಬರುವ ಸಾಧ್ಯತೆಗಳಿವೆ. ಯಾವ ಮಾರ್ಗದ ಮೂಲಕವಾದರೂ ಬರಬಹುದು. ಹಾಗಾಗಿ ಅವರನ್ನು ಆ ಕ್ಷಣಕ್ಕೆ ಬಂಧಿಸುವ ಸಲುವಾಗಿ SIT ತಂಡ ಸಮಗ್ರವಾದಂಥ ತಂಡವನ್ನು ರೂಪಿಸಿಕೊಂಡಿರುವಂಥದ್ದು. ಮೇ 12ಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ, ಸುದ್ದಿಗಳಿವೆ. ಪ್ರಜ್ವಲ್ನನ್ನು ಬಂಧಿಸೋದಕ್ಕೆ ಈಗಾಗಲೇ ಬಲೆ ಬೀಸಿ SIT ತಂಡ ಕಾದು ಕುಳಿತಿರುವಂಥದ್ದು. ಕಿಡ್ನಾಪ್ ಕೇಸಲ್ಲಿ ಎಚ್.ಡಿ. ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ಬಂಧನಕ್ಕೆ ಈಗಾಗಲೇ ಬಲೆ ಬೀಸಿರುವಂಥ SIT ತಂಡ ಮೇ 12ಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಮೇ 12ಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಈಗಾಗಲೇ ಟಿಕೆಟನ್ನು ಬುಕ್ಕಿಂಗ್ ಮಾಡಲಾಗಿದೆ ಅನ್ನುವಂಥ ಸುದ್ದಿ. ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ಕಿಂಗ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಎಚ್.ಡಿ. ರೇವಣ್ಣ ಈಗಾಗಲೇ ಬಂಧನ ಆಗಿರುವಂಥದ್ದು. ಎಚ್.ಡಿ. ರೇವಣ್ಣ ಬಂಧನ ಆಗಿರೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಕೇಸು ಬೇರೆ ಥರನೇ ಆಗಿದೆ. ಯಾಕೆಂದರೆ ಅವರು ಈಗಾಗಲೇ ಬೇರೆ ಬೇರೆ ದೊಡ್ಡ ಲೈಂಗಿಕ ಹಗರಣವನ್ನು ಮಾಡಿಕೊಂಡಿರುವಂಥದ್ದು. ಎಚ್.ಡಿ. ರೇವಣ್ಣ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದಂಥ ತನಿಖೆ ನಡೆಸುವ ಸಾಧ್ಯತೆಗಳಿವೆ. ಆದರೆ ಸಂತ್ರಸ್ತರು ಇಬ್ಬರಿಂದಲೂ ಅಪ್ಪ ಮಗನಿಂದಲೂ ಕೂಡ ನಮಗೆ ಅನ್ಯಾಯ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಕಂಪ್ಲೇಂಟನ್ನು ಈಗ ಕೊಟ್ಟಿರುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮುಂದುವರಿಸುವ ಸಲುವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳಿವೆ. ಅದರ ಭಾಗವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು SIT ರೆಡಿ ಮಾಡಿಕೊಂಡಿರುವಂಥದ್ದು. ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿದೆ. ಈಗಾಗಲೇ SIT ತಂಡ ವಿದೇಶಕ್ಕೆ ಒಂದು ತಂಡ ಹೋಗಿ ಅವರ ಚಲನವಲನಗಳನ್ನು ಹದ್ದಿನ ಕಣ್ಣಲ್ಲಿ ನೋಡ್ತಾ ಇದೆ ಅನ್ನುವಂಥ ಸುದ್ದಿ ಕೂಡ ಇದೆ. ಒಂದು ವೇಳೆ ಅವರು ಯಾವುದೇ ಮಾರ್ಗದ ಮೂಲಕವಾದರೂ ರಾಜ್ಯಕ್ಕೆ ಬಂದರೆ ಅವರನ್ನು ಆ ಕೂಡಲೇ ಅರೆಸ್ಟ್ ಮಾಡೋದಕ್ಕೆ SIT ತಂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು.